ಇವರೆಲ್ಲ ಸರ್ಕಾರಿ ಹಾಸ್ಟೆಲ್ ವಿದ್ಯಾರ್ಥಿಗಳು. ಚೆನ್ನಾಗಿ ಓದಬೇಕು, ಒಂದೊಳ್ಳೆ ಭವಿಷ್ಯ ರೂಪಿಸ್ಕೊಳ್ಬೇಕು ಅಂತ ಬಂದವರು. ಆದ್ರೆ ಬಡವರ ಮಕ್ಕಳು ಅನ್ನೋ ಕಾರಣಕ್ಕೆ ಉಪ್ಪು ಖಾರ ಇಲ್ಲದ ಊಟ ಕೊಡ್ತಿದ್ದಾರೆ. ನಿನ್ನ ಮಕ್ಕಳಿಗೆ ಅನ್ನ ಹಾಕ್ತಿಲ್ಲವ ನೀನು? ನಿನ್ನ ಮಕ್ಕಳಿಗೆ ಅನ್ನ ಹಾಕಿ ಇಂಥದ್ದೇ ತಿನ್ನಿಸ್ತೀನಿ ನೀನು. ನಿಮ್ಗೆ ಏನಿಲ್ಲ, ನಿಮ್ಗೆ ಬರೀ ದುಡ್ಡು ಬೇಕಷ್ಟೇ. ಮಕ್ಕಳು ಸಾಯಲೇಕಲ್ಲ. ಇದು ಸುಸಲ ಮಾಡಿದ್ರೆ ನಾಷ್ಟ ಮಾಡಿದ್ರೆ ದಿಲೀಪ್ ಕುಮಾರ್ ಕೇಳ ಕೊಡ್ತೀನ. ಬಡವರ ಮಕ್ಕಳು ಅಂದ್ರೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಂಡವರೇ ಜಾಸ್ತಿ. ಯಾಕಂದ್ರೆ ಬಡವರ ಕೋಪ ದವಡೆಗೆ ಮೂಲ ಅನ್ನೋದನ್ನ ಅಧಿಕಾರಿಗಳು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಹೀಗಾಗಿಯೇ ಬಡವರ ಮಕ್ಕಳು ಇರೋ ಹಾಸ್ಟೆಲ್ನಲ್ಲಿ ಬೇಕಾಬಿಟ್ಟಿ ಊಟ ಕೊಡ್ತಾ ಇದ್ರು. ಸ್ವಲ್ಪ ರುಚಿಯಾಗಿ ಮಾಡಿ ಅಂದ್ರೆ ದರ್ಪದ ಮಾತನಾಡ್ತಾ ಇದ್ರು. ನೋಡೋವರೆಗೂ ನೋಡಿದ ಹೆಣ್ಮಕ್ಕಳು ಇವತ್ತು ರೊಚ್ಚಿಗೆದ್ದಿದ್ರು. ಬೆಳಿಗ್ಗೆ ಕೊಟ್ಟಿದ್ದ ತಿಂಡಿಯ ತಟ್ಟೆಯನ್ನ ತಗೊಂಡು ಸೀದಾ ಶಾಸಕರ ಕಚೇರಿಗೆ ಬಂದಿದ್ದಾರೆ. ಶಾಸಕರ ಮುಂದೆಯೇ ತಮ್ಮ ಪರಿಸ್ಥಿತಿಯನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಯರ ಹಾಸ್ಟೆಲ್. ಬೀದರ್ ಜಿಲ್ಲೆ ಬಸವ ಕಲ್ಯಾಣ ನಗರದ ಶಾಸಕರ ಕಚೇರಿ ಮುಂದೆಯೇ ಇದೆ. ಅನ್ನದಲ್ಲೂ ಅಕ್ರಮ ಮಾಡ್ತಿದ್ದವರು ಮಕ್ಕಳ ಊಟದಲ್ಲೂ ಕಳ್ಳಾಟ ಆಡ್ತಾ ಇದ್ರು. ರುಚಿಯಾಗಿ ಅಡುಗೆ ಮಾಡೋದಿರ್ಲಿ, ಹುಳಿ ಉಪ್ಪು ಖಾರವನ್ನೂ ನೆಟ್ಟಗೆ ಹಾಕ್ತಿರ್ಲಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ವಾರ್ಡನ್ ಸೇರ್ಕೊಂಡು ಆಡಿದ್ದೇ ಆಟವಾಗಿತ್ತು. ಸ್ವಲ್ಪ ಚೆನ್ನಾಗಿ ಅಡುಗೆ ಮಾಡಿ ಅಂದ್ರೆ ಇದೇನು ನಿಮ್ಮ ಮನೇನಾ ಅಂತ ಧಮ್ಕಿ ಹಾಕ್ತಾ ಇದ್ರು. ಹೀಗಾಗಿ ರೊಚ್ಚಿಗೆದ್ದ ಹೆಣ್ಮಕ್ಕಳು ಇವತ್ತು ಸೀದಾ ಶಾಸಕರ ಕಚೇರಿಗೆ ಬಂದಿದ್ದಾರೆ. ಅನ್ನದ ತಟ್ಟೆಯನ್ನೇ ಹಿಡ್ಕೊಂಡು ಶಾಸಕ ಶರಣು ಸಲಗಾರ್ ಮುಂದೆ ತಮ್ಮ ಅಳಲು ಹೇಳ್ಕೊಂಡಿದ್ದಾರೆ. ಮಕ್ಕಳ ಕಷ್ಟ ಆಲಿಸಿದ ಶಾಸಕರು ವಾರ್ಡನ್ ಜೊತೆಗೆ ಅಧಿಕಾರಿಗಳಿಗೂ ಚಳಿ ಬಿಡಿಸಿದ್ದಾರೆ. ನಿಮ್ಮ ಮಕ್ಕಳಿಗೂ ಇಂಥದ್ದೇ ಊಟ ಹಾಕ್ತೀರಾ ಅಂತ ನಡು ಬೀದಿಯಲ್ಲಿ ಕ್ಲಾಸ್ ತಗೊಂಡಿದ್ದಾರೆ. ನಿನ್ನ ಹೆಸರು ಏನು ಅಂತ ಕೇಳತ್ತೀನಿ ನಾನು. ಶೇಂಗಾ ಪುಟಾಣಿ ಕೇಳಿಲ್ಲ ನಾನು. ನಿನ್ನ ಮಕ್ಕಳಿಗೆ ಅನ್ನ ಹಾಕ್ತಿಲ್ಲವ ನೀನು? ನಿನ್ನ ಮಕ್ಕಳಿಗೆ ಅನ್ನ ಹಾಕಿ ಇಂಥದ್ದೇ ತಿನ್ನಿಸ್ತೀನಿ ನೀನು. ನಾಚಿಕೆ ಶರ್ಮ ಮಾನ ಮರ್ಯಾದೆ ಏನಾರ ಅದ ನಿಮ್ಗೆ ಏನಿಲ್ಲ, ನಿಮ್ಗೆ ಬರೀ ದುಡ್ಡು ಬೇಕಷ್ಟೇ. ಮಕ್ಕಳು ಸಾಯಲೇಕಲ್ಲ. ನಿಮ್ಮ ನೌಕರಿ ನಾವೆಲ್ಲ ನಿಮ್ ಸೆಲೆಕ್ ಇಲ್ರಿ, ಮಕ್ಕಳು ಸೆಲೆಕ್ ಅದ ನಿಮ್ಮೆಲ್ಲ ನೌಕರಿಗಳು. ಎಂದು ಹೋಗಿರಿ ಅಂದರೆ ಹಾಸ್ಟೆಲ್, ಬಸವ ಕಲ್ಯಾಣ ಹಾಸ್ಟೆಲ್ ವಿಸಿಟ್ ಮಾಡ್ರಿ. ಯಾವ್ದಾರೆ ಮಾಡಿರಿ ನೀವು? ಇದು ಸುಸಲ ಮಾಡಿದ್ರೆ ನಾಷ್ಟ ಮಾಡಿದ್ರಿ ದಿಲೀಪ್ ಕುಮಾರ್ ಕೇಳ ಕೊಡ್ತೀನ. ಇವತ್ತು ನೋಟಿಸ್ ಕೊಡ್ರಕ್ಕೆ ನೀವು ಹೇಳ್ಕೊಳ್ಳೋದಕ್ಕಷ್ಟೇ ಸರ್ಕಾರಿ ಹಾಸ್ಟೆಲ್. ಸರ್ಕಾರದಿಂದ ಬರೋ ಒಂದೇ ಒಂದು ಸೌಲಭ್ಯವೂ ಇಲ್ಲಿನ ಮಕ್ಕಳಿಗೆ ಸಿಗ್ತಾ ಇಲ್ಲ. ಕೆಲ ದಿನಗಳ ಹಿಂದೆ ಕಿಡಿಗೇಡಿಯೊಬ್ಬ ಹಾಸ್ಟೆಲ್ಗೆ ನುಗ್ಗಿ ರೂಮ್ ಲಾಕ್ ಮಾಡ್ಕೊಂಡಿದ್ನಂತೆ. ಈ ಬಗ್ಗೆ ವಾರ್ಡನ್ಗೆ ಗೊತ್ತಿದ್ರೂ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಸಂಜೆ ಆಗ್ತಾ ಇದ್ದಂತೆ ಮಕ್ಕಳು ಹೊರ ಬರೋದಕ್ಕೂ ಹೆದರ್ತಿದ್ದಾರೆ. ಸರ್ಕಾರಿ ಹಾಸ್ಟೆಲ್ನ ದುಸ್ಥಿತಿಗಳು ಹೇಗಿವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಇಂಥ ಅದೆಷ್ಟೋ ಹಾಸ್ಟೆಲ್ಗಳಲ್ಲಿ ಬಡವರ ಮಕ್ಕಳು ಪರದಾಡ್ತಿದ್ದಾರೆ. ಇತ್ತ ಜನನಾಯಕರು ಕಣ್ಣಾಯಿಸಬೇಕಿದೆ. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್.